ಆಗುಂಬೆ ಬೆಟ್ಟದ ಮಧ್ಯೆ ನೋಡ್ಬೇಕು ಕಣೆ ಶ್ರಾವಣ ಸಂಜೆನ. ಯಾಕೆ ಗೊತ್ತಾ? ಇದು ಉತ್ತರಾಯಣ. ಆಗುಂಬೆ ಬೆಟ್ಟಗಳಿಗೂ ಉತ್ತರಾಯಣಕ್ಕೂ ಬಾದರಾಯಣ ಸಂಬಂಧ. ಅದಕ್ಕೆ ಈ ಶ್ರಾವಣದಲ್ಲಿ ಇಲ್ಲಿ ಸೂರ್ಯಾಸ್ತ ನೋಡೋಕೆ ಬೋಲು ಚಂದ. ಕಂಡಕ್ಟ್ರೆ, ಬಸ್ ನಿಲ್ಸಿ. ರೀ ಸ್ವಾಮಿ, ಇಲ್ಲಿ ಸುತ್ತಮುತ್ತ ಯಾವ ಹಳ್ಳಿನೂ ಇಲ್ಲ, ಇಲ್ಲಿ ಯಾಕೆ ಇಳಿಯಕ್ ಹೋಗ್ತೀರಿ? ಪರವಾಗಿಲ್ಲ, ನಾನು ಇಲ್ಲೇ ಇಳಿತೀನಿ, ನಿಲ್ಸಿ. ರೈಟ್ ರೈಟ್. ಇಂಥ ಹುಚ್ಚರು ಇರ್ತಾರೆ. ಟಿಕೆಟ್ ತಗೊಂಡಿರೋದು ಶೃಂಗೇರಿಗೆ, ಇಳಿತಾ ಇರೋದು ಈ ಗುಡ್ಡದ ಹತ್ರ. ಅವನೊಬ್ಬ ಫೋಟೋಗ್ರಾಫರ್ ಅಪ್ಪ. ನಾನು ಬಸ್ ಹದ್ದಾಗ್ಲಿಂದ ನೋಡ್ತಾನೆ ಇದ್ದೀನಿ. ಆ ಕ್ಯಾಮ್ರಾಗ ಒಂಚೂರು ಪುರ್ಸತ್ ಕೊಡದೆ ಫಟಾಫಟ್ ಫಟಾಫಟ್ ಅಂತ ಒಂದ್ರ ಮೇಲೆ ಒಂದು ಫೋಟೋ ತೆಗಿತಾನೆ ಇದ್ದಾನೆ. ಯಾವೂರು? ನಂದ ಬೆಂಗಳೂರು. ಬೆಂಗಳೂರು? ಬೆಂಗಳೂರು ಪಟ್ಟಣದಾಗೆ ಸೂರ್ಯನಾರಾಯಣ ಸ್ವಾಮಿ ಅಸ್ತದ ಆಗಕ್ಕಿಲ್ವಾ ಸ್ವಾಮಿ? ದಿನ ಅಲ್ಲೂ ಆಗ್ತಾನೆ ಅಜ್ಜ. ಆದ್ರೆ ಈ ಪ್ರಕೃತಿ ಮಡಿಯಲ್ಲಿ ಕಾಣೋ ಚಂದ, ಮನಸ್ಸು ಸಿಗೋ ಆನಂದ ಅಲ್ಲಿ ಎಲ್ಲಿ ಸಿಗತ್ತಜ್ಜ? ಅದೇನೋ ಇರ್ಬೋದು ಬುದ್ಧಿ. ನೋಡಿ, ಇಲ್ಲಿ ಇತ್ಲಾಗೆ ಸ್ವಾಮಿ ಅಸ್ಥಾನೂ ಚಂದ, ಅತ್ಲಾಗಿಂದ ಅವತಾರೆ ಸ್ವಾಮಿ ಉದಯಾನೂ ಚಂದ, ಕತ್ಲಾದ್ಮ್ಯಾಗೆ ಬಾನ್ನಾಗ ಬೆಳಗೋ ಚುಕ್ಕಿ ಚಂದ್ರಮನೂ ಚಂದ. ಹಂಗಂತ ರಾತ್ರಿ ಬೆಳಗು ಇಲ್ಲೇ ಕುಂತಿರ ಕಾಣ್ತೈತ ಸ್ವಾಮಿ. ನೋಡಕ್ಕೆ ಸ್ವಾಮಿಯವರು ದೊಡ್ಡ ಮನೆ ಮಕ್ಕಳಂಗ್ ಕಾಣ್ತಾ ಇದ್ದೀರಿ. ಒಬ್ರೇ ಇಲ್ಲಿ ರಾತ್ರಿ ಪೂರ ತಂಗ ಕಾಣಕ್ಕಿಲ್ಲ ಬುದ್ಧಿ. ಒಂದೊತ್ನಾಗೆ ಭಾರಿ ಚಳಿ ಆಯ್ತೈತೆ. ಕಾಡು ಪ್ರಾಣಿ ಕಾಟ ಬೇರೆ. ಇಲ್ಲಿ ಹತ್ರದಾಗಿರೋದಂದ್ರೆ ಅಗೋ ಅಲ್ಲಿ ಕಾಣಿಸ್ತೈತಲ್ಲ ಊರು, ಅದೇ ಬೆಳ್ಳಿಪಾಳ್ಯ, ಅದೇ ನಮ್ಮೂರು ಸ್ವಾಮಿ. ನಡೀರಿ, ಇವತ್ತು ರಾತ್ರಿ ನಮ್ ಗುಡ್ಸ್ಲಾಗೆ ತಂಗಿದ್ದು ಒಟ್ಟಾರೆ ಇಲ್ಲಿಗೆ ಬಂದು ಚಂದನ ಪಂದನ ನೋಡುವಂತೆ. ನಡೀರಿ. ಸುಮ್ನೆ ನಿಮ್ಗೆ ಯಾಕಜ್ಜ ಬಾರ? ನಾನೇನು ನಿಮ್ಮನ್ನು ಒತ್ಕೊಂಡ ಹೋಯ್ತೇನೆ. ನಡೀರಿ ಬುದ್ಧಿ. ಆರತಿ ತಗೊಳ್ಳಿ. ನೋಡಿ, ಇಲ್ಲೊಬ್ಳು ಹುಡುಗಿ ಕೇಸರಿ ಲಂಗ, ಹಸಿರು ದಾವಣಿ, ಕೈ ತುಂಬಾ ಬಳೆ, ಕಾಲ್ ಗೆಜ್ಜೆ. ಯಾವ ಕಡೆ ಹೋದ್ಲು ಅಂತ ನೀವೇನಾದ್ರೂ ನೋಡಿದ್ರ? ಯಾವ ಊರು? ನಂದ ಬೆಂಗಳೂರು. ಇಲ್ಲೇನ್ ಕೆಲ್ಸ? ನೆನ್ನೆ ಶೃಂಗೇರಿಗೆ ಹೋಗ್ತಾ ಇದ್ದೆ. ಇಲ್ಲಿಯ ಶ್ರಾವಣ ಸಂಜೆ ಸೂರ್ಯಾಸ್ತಾನ ಕಂಡು ದಂಗಾಗ್ಬಿಟ್ಟು ಈ ಊರಲ್ಲೇ ಇಳ್ಕೊಂಡ್ಬಿಟ್ಟೆ. ಈಗ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಗುಡಿಗೆ ಬಂದ್ರೆ ಅಲ್ಲಿ ದೇವಕನ್ನಿ ತರ ಇರೋ ಈ ಹುಡುಗಿನ ನೋಡ್ದೆ. ಈ ಕಡೆನೇ ಓಡೋದ್ಲು. ನೀವ್ ನೋಡ್ಲಿಲ್ವಾ? ನಿನ್ ಪಟ್ನ ಚಾಳಿಲ್ ಬೇಡತಮ್ಮ, ಇದು ಬೆಳ್ಳಿಪಾಳ್ಯ. ನಿನ್ನಂತ ಪರದೇಸಿ ಯಾರಾದ್ರೂ ಇಲ್ಲಿ ಹೆಣ್ಣಿನ ಮೇಲೆ ಕಣ್ಣು ಹಾಕಿದ್ರೆ ಆ ಕಣ್ಣು ಕಿತ್ತು ಜಾಮೂನ್ ಮಾಡಿ
ಬೀದಿ ನಾಯಿಗೆ ಹಾಕ್ಬಿಡ್ತೀನಿ, ಹುಷಾರ್. ಬೇಕಿದ್ರೆ ನಿನ್ನೆ ಕಂಡ ಸೂರ್ಯಾಸ್ತವನ ಇವತ್ತು ನೋಡ್ಕೊಂಡು ಬಂದಾರಿ ಹಿಡ್ಕೋ, ಮತ್ತೆ ಊರ್ ಕಡೆ ಮಕ್ಕ ತೋರಿಸ್ಬೇಡ. ಚಿನ್ನ ಸರ ಯಾರು ಕೊಟ್ಟೆ ಹೇಳು. ಏನ್ರಿ ಇದು, ವಯಸ್ಸಿಗೆ ಬಂದ್ ಮಗಳನ್ನ ಹಿಂಗ ಹೊಡೆಯೋದು? ಶಿವಮಲ್ಲು, ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿ ಇವಳು ಮದುವೆಗೆ ಅಂತ 2 ಎಳೆ ಚಿನ್ನದ ಸರ ಮಾಡಿಸ್ಕೊಟ್ಟಪ್ಪ. ಈಗ ಕೇಳಿದ್ರೆ ಬಾಯೇ ಬಿಡಲ್ಲ ಅಂತಾಳೆ. ಗೌರಿ, ಸರ ಇಲ್ಲಮ್ಮ? ಶಿವಮಲ್ಲಣ್ಣ, ಮೇಷ್ರ ಮಗ ಶಂಬಣ್ಣ ನನ್ನ ಹೆಂಡತಿ ಮದ್ವೆಗೆ ಹೋಗ್ಬೇಕು, ನೀನ್ ಚೈನ್ ಕೊಡು ಅಂತ ಇಸ್ಕೊಂಡ. ಈಗ ಕೇಳಿದ್ರೆ ಕೊಟ್ಟೆ ಇಲ್ಲ ಅಂತಾನೆ. ಶಂಬಣ್ಣನ? ಶಂಬಣ್ಣ, ಚಾವಟಿ ಇಲ್ಲದೆ ಬುಗುರಿ ಆಡ್ಸೋ ಕಿಲಾಡಿ ಕಣಣ್ಣ ನೀನು. ಹೆಸರಿಗೆ ವಿಲೇಜ್ ಅಕೌಂಟೆಂಟ್, ದೊಡ್ಡ ಆಫೀಸರ್ ತರ ಸ್ಟಾಫಿಗೆ ಸರಾಯಿ ಕೊಡ್ತಾ ಇದ್ಯಾ. ಕಂಡೋ ದುಡ್ಡಿನಲ್ಲಿ ಸಾರಾಯಿನೂ ಕುಡಿಸ್ತಾನೆ, ಸಮಯ ಬಂದ್ರೆ ಕತ್ತಿ ಹಿಸ್ಕು ಸಾಯಿಸ್ತಾನೆ. ಏಯ್, ರಾಮಣ್ಣನ ಮಗಳು ಸರಾಯನ ಮಾಡ್ದ? ನಾನೇನ್ ಅಕ್ಸಾಲೆಗ್ನ ಸರ ಮಾಡಿ ಜೋಬ್ ಇಟ್ಕೊಳ್ಳೋದಕ್ಕೆ. ಏನಂದೆ? ತಗೊಳಮ್ಮ. ಶಿವಮಲ್ಲು, ನಿನ್ನಂಥವ್ನು ಇರೋದ್ರಿಂದಲೇ ನಮ್ಮಂತ ಬಡವರು ಈ ಊರಿನಲ್ಲಿ ಧೈರ್ಯವಾಗಿ ಬದುಕೋಕ್ ಆಗ್ತಾ ಇರೋದು. ಶಂಬಣ್ಣ, ಇದೇ ಮೊದ್ಲು ಇದೇ ಕೊನೆ. ಇನ್ನೊಂದಪ್ಪ ನಮ್ ಪಾಳ್ಯದಾಗೆ ಇಂತ ಹಲ್ಕ ಕೆಲಸ ಮಾಡಿದ್ರೆ ಹುಟ್ಲಿ ಅನ್ಸ್ಬಿಡ್ತೀನಿ ಅಷ್ಟೇ. ರಮಣ, ನಾ ಬರ್ತೀನಿ. ಸಮೋರ, ಮಧ್ಯಾಹ್ನ ಒಟ್ಟಿಗೆ ಏನ್ ತಿನ್ರಿ? ಏನು ತಿನ್ಲಿಲ್ಲ. ಏನು ತಿನ್ಲಿಲ್ವಾ? ನಿಮ್ಮೂರಿನ ಪ್ರಕೃತಿ ಸೌಂದರ್ಯ ನೋಡ್ತಾ ನೋಡ್ತಾ ನಂಗೆ ಹಸಿವೆ ಆಗ್ಲಿಲ್ಲ. ನಮ್ಮೂರಲ್ಲಿ ಮಿಲಿಟರಿ ಹೋಟ್ಲಿತ್ತು, ಅಲ್ಲಿ ತಿನ್ಬೋದಾಗಿತ್ತಲ್ಲ. ಅಜ್ಜ, ನಾವ್ ಮಿಲಿಟರಿ ತಿನ್ನೋರು ಅಲ್ಲ, ಹೋಟ್ಲಲ್ಲಿ ಊಟ ಮಾಡೋರು ಅಲ್ಲ. ಹಂಗಾರೆ ನೀವು ಐನವರ ಬುದ್ಧಿ. ಹ್ಮ್. ನಿನ್ನೆ ರಾತ್ರಿ ಬರೀ ಮೇಕೆ ಹಾಲು ಕುಡಿದು ಮಲಗಿದ್ದೀರಿ. ನಾವು ಮಿಲಿಟರಿ ತಿನ್ನೋರು, ನೀವು ನಮ್ಮ ಅಡ್ಡಾಗ ಉಣ್ಣಂಗಿಲ್ಲ ಬುದ್ಧಿ. ಹಾ ಹೌದು, ಹಂಗಾರೆ ನಮ್ಮೂರ್ನಾಗೆ ನಿಮ್ಮವ್ರದ್ದು ಯಾವ್ದೊಂದು ಮನೆ ಐತೆ, ಅಲ್ಲಿ ನಿಮಗೆ ಊಟಕ್ಕೆ ಏರ್ಪಾಡು ಮಾಡಿದ್ರೆ ಆಗ್ಬೈದಾ? ಅಜ್ಜ, ನಾನು ಯಾವ್ದೋ ಊರಿನವನು, ನೀವೆಂದೂ ಕಾಣದವನು. ನನ್ನ ಹೊಟ್ಟೆ ಬಗ್ಗೆ ನೀವು ಇಷ್ಟೊಂದು ಯೋಚನೆ ಮಾಡೋದು ನೋಡಿದ್ರೆ ಹೋದ್ ಜನ್ಮದಲ್ಲಿ ನೀವೇ ನನ್ನ ಅಜ್ಜ ಆಗಿರ್ಬೇಕು. ಜನ್ಮಾಂತರ ನಂಟು ಹೆಂಗುಂಟು ಆ ಸ್ವಾಮಿ ಒಬ್ಬನಿಗೆ ಗೊತ್ತು. ಆ ಮನೆಗೆ ಊಟ ಆಗ್ಬೋದಾ ಸ್ವಾಮಿ? ಅಜ್ಜ, ನೀವು ಊಟ ಅಂತ ಜ್ಞಾಪಿಸಿದ್ಮೇಲೆ ನಂಗೆ ಹೊಟ್ಟೆ ಹಸು ಜಾಸ್ತಿ ಆಗ್ಬಿಟ್ಟಿದೆ. ನೀವೆಲ್ಲಿ ಊಟ ಹಾಕ್ತೀನಿ ಅಂದ್ರು ಅಲ್ಲಿ ನಾನು ತಿನ್ನಕ್ ರೆಡಿ. ನೀವು ನಮ್ಮವ್ರೆ, ಬೆಂಗಳೂರಿನಲ್ಲೇ ಇದ್ದೀರಿ ಅಂತ ನಮ್ಮ ಮುದ್ದಜ್ಜ ಹೇಳ್ದ. ಅಂದ ಹಾಗೆ ಏನ್ ಓದಿದ್ದೀರಿ? BE ಆಗಿದೆ. ಬೆಂಗಳೂರಲ್ಲೇ PWD ಇಂಜಿನಿಯರ್ ಕೆಲಸನೂ ಸಿಕ್ಕಿದೆ. ಮುಂದಿನ ವಾರನೇ ಡ್ಯೂಟಿಗೆ ಜಾಯ್ನ್ ಆಗ್ತಿದ್ದೀನಿ. BE PWD ಇಂಜಿನಿಯರು. ತುಂಬಾ ಸಂತೋಷ, ತುಂಬಾ ಸಂತೋಷ. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಂದ ಹಾಗೆ ತಂದೆ ತಾಯಿ ಒಡ ಹುಟ್ಟಿದವರು ಇವರೆಲ್ಲ? ನಮ್ಮ ತಂದೆ ಮಹೇಶಪ್ಪ ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದು ಈಗ ರಿಟೈರ್ಡ್ ಆಗಿದ್ದಾರೆ. ನಮ್ಮ ಅಪ್ಪ ಅಮ್ಮನ್ಗೆ ನಾನೊಬ್ನೇ ಮಗ. ಇವಳು ನನ್ನೊಬ್ಳೆ ಮಗಳು. ನಮಸ್ಕಾರ. ನಮಸ್ಕಾರ. ಅಪ್ಪ, ಊಟ ರೆಡಿ. ಇವರಿಬ್ರು ನನ್ನ ಸೊಸೆಂದ್ರು. ನಮಸ್ಕಾರ. 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 ನೀವು ಊಟ ಮಾಡಿ.
ಅಯ್ಯಯ್ಯೋ ಎಂಥ ಕೆಲಸ ಮಾಡ್ಬಿಟ್ಟಿಯಮ್ಮ. ಗೊತ್ತಾಗ್ಲಿಲ್ಲಪ್ಪ, ಸಾರಿ. ಇಟ್ಸ್ ಆಲ್ ರೈಟ್. ತುಪ್ಪ ಅಂದ್ರೆ ನಂಗೆ ತುಂಬಾ ಇಷ್ಟ. ಥ್ಯಾಂಕ್ ಯು. ಸರ್ ಸರ್, ನಿಮ್ ಮನಸ್ಸು ತುಂಬಾ ದೊಡ್ಡದು ಸರ್. ಮನ್ಸಿಗಿಂತ ಹೊಟ್ಟೆ ತುಂಬಾ ದೊಡ್ಡದು. ಊಟ ಮಾಡಿ ಊಟ ಮಾಡಿ. ಇವನು ನನ್ನ ಹಿರಿಯ ಮಗ ಶಂಬಣ್ಣ. ನಮಸ್ಕಾರ. ನಮಸ್ಕಾರ. ಇದೇ ಊರಿನಲ್ಲಿ ವಿಲೇಜ್ ಅಕೌಂಟೆಂಟ್ ಆಗಿದ್ದಾನೆ. ಇವರಿಬ್ರು ಇವನ ಮಕ್ಕಳು. ಇವನು ನನ್ನ ಎರಡನೇ ಮಗ ನಂಜುಂಡ ಅಂತ. ನಮಸ್ಕಾರ. ನಮಸ್ಕಾರ ಸರ್. ಸದ್ಯಕ್ಕೆ ರಾಜಕೀಯ ಪುಡಾರಿ. ಈಗಿನ ಕಾಲದ ರಾಜಕೀಯ ಉದ್ಯೋಗದಲ್ಲಿ ಪ್ರಗತಿ ಹೆಚ್ಚು ಅಲ್ವೇ ಸರ್? ಹೌದು ಹೌದು. ಅಂತೂ ನಿಮ್ಮೆಲ್ರೂ ಪರಿಚಯ ಆಗಿದ್ದು ನನ್ ಪುಣ್ಯ ನೋಡಿ. ತುಪ್ಪದೂಟ ಅಂತೂ ಈ ಜನ್ಮದಲ್ಲಿ ಮರಿ ಆಗಿಲ್ಲ. ಎಕ್ಸ್ಕ್ಯೂಸ್ ಮೀ ಸರ್, ನಿಮ್ಮ ಮುಖ ನೋಡಿದ್ರೆ ಭಾರಿ ಅದೃಷ್ಟವಂತರ ತರ ಕಾಣ್ತೀರಿ. ನಿಮ್ಮ ಕೈಯಿಂದ ಒಂದು 50 ರೂಪೀಸ್ ಸಿಕ್ಕಿದ್ರೆ ರಾತ್ರೋ ರಾತ್ರಿ 500 ಮಾಡ್ಬಿಡ್ತೀನಿ ಸರ್. ರಾಜಕೀಯದವರು ಏನು ರಮ್ಮಿನಾ? ನೋ ಸರ್, ಮೂರೇಲೆ. ಓ, ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಎಕ್ಸ್ಕ್ಯೂಸ್ ಮೀ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನೀವು ಇಲ್ಲಿ? ನಿಮ್ ಮನೆ ಊಟ ತುಂಬಾ ಚೆನ್ನಾಗಿತ್ತು. ಅಲ್ಲಿ ನಿಮ್ಗೆ ಕಾಂಪ್ಲಿಮೆಂಟ್ಸ್ ಹೇಳಕ್ ಆಗ್ಲಿಲ್ಲ, ಅದಕ್ಕೆ ಹೇಳ್ಬಿಟ್ಟು ಊರ್ಗ್ ಹೋಗೋಣ ಅಂತ ಬಂದೆ. ಅಡಿಗೆ ಮಾಡಿದ್ದು ನಮ್ಮ ಅತ್ತಿಗೆರು. ನೀವು ಕಾಂಪ್ಲಿಮೆಂಟ್ಸ್ ಹೇಳ್ಬೇಕಾದ್ದು ಅವ್ರಿಗೆ. ಆದ್ರೂ ಬಟ್ಲು ತುಪ್ಪನ ಎಲೆ ಮೇಲೆ ಬೀಳ್ಸಿದವರು ನೀವು. ಅದಕ್ಕಾದ್ರೂ ಕಾಂಪ್ಲಿಮೆಂಟ್ಸ್ ಹೇಳಲೇಬೇಕಲ್ವಾ? ನಿಮ್ಗೊಂದು ಗುಟ್ಟು ಹೇಳ್ತೀನಿ ಕೇಳಿ. ಏನು? ನಾನು ಬಟ್ಲು ತುಪ್ಪನ ಕೈಜಾರಿ ನಿಮ್ಮೆಲೆಗ್ ಬೀಳಿಸ್ಲಿಲ್ಲ, ಬೇಕಂತಲೇ ಹಾಕಿದ್ದು. ಯಾಕೆಂದ್ರೆ ನಮ್ಮ ಅಣ್ಣಂದ್ರು ಕುರುಬರು ಮುದ್ದಜ್ಜನ ಹತ್ರ 20 ರೂಪಾಯಿ ವಸೂಲಿ ಮಾಡ್ಕೊಂಡು ಊಟ ಹಾಕ್ತೀವಿ ಅಂತ ಹೇಳಿದ್ದನ್ನ ನಾನ್ ಮನೇಲಿ ನಿಂತು ಕೇಳಿಸ್ಕೊಂಡೆ. ಊರ್ಗ್ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಹ್ಯಾಪಿ ಜರ್ನಿ. ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ. ಎಕ್ಸ್ಕ್ಯೂಸ್ ಮೀ. ಇಲ್ಲಿಗೆ ಬಂದೆ, ನಿಮ್ಮನ್ನ ನೋಡ್ದೆ, ನಿಮ್ ಹಾಡು ಕೇಳ್ದೆ, ನಿಮ್ ಕೈಲಿ ಊಟನೂ ಮಾಡ್ದೆ, ಆದ್ರೆ ನಿಮ್ ಹೆಸರೇನು ಅಂತ ಹೇಳಲ್ವಲ್ಲ? ನೀವೆಲ್ಲ ನನ್ನನ್ನು ಏನಂತ ಕರೀತೀರಾ ಗೊತ್ತಾಯ್ತಲ್ಲ? ಎಕ್ಸ್ಕ್ಯೂಸ್ ಮೀ. ನನ್ನ ಹೆಸರು ಸರಸ್ವತಿ. ಹ್ಯಾಪಿ ಜರ್ನಿ. ಹಾಗೆ ಇರು. ಥ್ಯಾಂಕ್ ಯು. ಅರೆ ಏನ್ರಿ ನೀವು ಎಲ್ಲಂದ್ರಲ್ಲಿ ಒಳ್ಳೆ ದೇವರ ತರ ಪ್ರತ್ಯಕ್ಷ ಆಗ್ತಿದ್ದೀರಲ್ಲ? ದೇವ್ರು ನೀವು ಸರ್. ಏನು ಅದೃಷ್ಟದ ಕೈ ಸಾರ್ ನಿಮ್ದು. ನೆನ್ನೆ 50 ರೂಪಾಯಿ ಕೊಟ್ಟ, ನಾನು ಅದರಲ್ಲಿ 450 ರೂಪಾಯಿ ಹೊಡೆದ್ಬಿಟ್ಟೆ ಸರ್. ಆದ್ರೆ ಹಳೆ ಸಾಲಗಾರ ಕಾಟ, ಅಸಲು 50 ರೂಪಾಯಿ ಸೇರಿಸಿ 500 ರೂಪಾಯಿನೂ ಕಿತ್ಕೊಂಡ್ಬಿಟ್ರು ಸರ್. ಸರ್, ಈ ನಿಮ್ ಕೈಯಾರೆ ಒಂದು 100 ರೂಪೀಸ್ ಕೊಡಿ ಸರ್. ರಾತ್ರೋ ರಾತ್ರಿ 1000 ಮಾಡ್ಬಿಡ್ತೀನಿ ಸರ್. ಮಿಸ್ಟರ್ ನಂಜುನಪ್ಪ, ನಾನ್ ತಂದಿರೋ ದುಡ್ಡೆಲ್ಲ ಖಾಲಿ ಆಗ್ಬಿಟ್ಟಿದೆ. ಬರೀ ಬಸ್ ಚಾರ್ಜ್ ಮಾತ್ರ ಉಳ್ಕೊಂಡಿದೆ. ನೀವೊಂದು ಕೆಲಸ ಮಾಡಿ, ನಿಮ್ಮ ಅಡ್ರೆಸ್ ಕೊಟ್ಟಿರಿ, ನಾನು ಊರ್ ಹೋದ ತಕ್ಷಣ ಮನೆ ಆರ್ಡರ್ ಮಾಡ್ಬಿಡ್ತೀನಿ. ಕಳಿಸ್ತೀರಾ ಸರ್? ಖಂಡಿತವಾಗೋ. ಇಲ್ಲಪ್ಪ, ಸುಳ್ಳು ಹೇಳಿ ಮೇಡಮ್ ನಾನು ಕರ್ಕೊಂಡ್ ಬರೋದಿಲ್ಲ. ಕರ್ಕೊಂಡ್ ಬರೋದಿಲ್ವಾ? ನೀನು? ನಾನು ಕರ್ಕೊಂಡ್ ಬರಲ್ಲ. ನೀನು ಕರ್ಕೊಂಡ್ ಬರೋದಿಲ್ವಾ? ಏನ್ ಪುಟ್ರಾಜು? ಮೇಡಮ್, ನಮ್ಮಮ್ಮ ನಿಮ್ಗೆ ಅರ್ಜೆಂಟ್ ಆಗಿ ಮನೆಗೆ ಬರೋಕ್ ಹೇಳಿದ್ದಾರೆ. ನಡಿ. ಲಕ್ಷ್ಮಿ, ಯಾಕೆ ಮಾಡ್ತಿದ್ಯಾ? ಅಮ್ಮ ಎಲ್ಲಿ? ಒಳಗಿದ್ದಾರೆ.
ನನ್ನ ಹೆಂಡತಿ ಬಸವಿ ಬಾಣಂತನಕ್ಕಿ ಅಂತ ತವ್ರ ಮನೆ ಹೋಗಿದ್ದಾಳೆ. ನಿನ್ನನ್ನು ಕರೆಸಿದ್ದು ನಾನು, ಈ ನಾವೆಲ್ಟಿ ಬಸವರಾಜ್. ನಿನ್ನ ಮಕ್ಕಳ ಬಾಯಲ್ಲಿ ಸುಳ್ಳು ಹೇಳಿಸಿ ನನ್ನ ಇಲ್ಲಿ ಕರ್ಸೋಕೆ ನಾಚಿಕೆ ಆಗಲ್ಲ ನಿನ್ಗೆ? ಸರ್ಸು, ಒಂದು ತಾಳಿ ಕಟ್ಟೋದಕ್ಕೆ 100 ಸುಳ್ಳು ಹೇಳಬಹುದಂತೆ. ಒಂದು ಗಂಡು ಹೆಣ್ಣಿನ ಜೊತೆ ಕೂಡೋದಕ್ಕೆ ಒಂದು ಸುಳ್ಳು ಹೇಳಿದ್ರೆ ತಪ್ಪ? ನೋಡು, ಮಲ್ಲಿಗೆ ಹೂವಿನ ಮಂಚ ನಮಗಾಗಿ ಕಾಯ್ತಾ ಇದೆ. ಈ ನಾವೆಲ್ಟಿ ಬಸವರಾಜ್ ಏನೇ ಕೆಲಸ ಮಾಡಿದ್ರು ಒಂದು ನಾವೆಲ್ಟಿಯಾಗೇ ಇರುತ್ತೆ. ಮೇಡಮ್, ನಮ್ಮನ್ನು ಕ್ಷಮಿಸ್ಬಿಡಿ ಮೇಡಮ್. ಮೇಡಮ್, ಹಿಂದಿನ ಭಾಗ ತೆಗೆದಿದ್ದೀನಿ, ಅಲ್ಲಿಂದ ಬೇಗ ತಪ್ಪಿಸ್ಕೊಳ್ಳಿ ಮೇಡಮ್.
ಪಟೇಲ್ರೇ ಏನ್ಲ ಚೆನ್ನ ನಿಮ್ ಮಗ ಮೇಡಮ್ ಸರ್ಸುನ ಕೆಣಕ್ದ ಅಂತ ಶಿವಮಲ್ಲು ಆ ಗುಡ್ಡದ್ ಬುತ್ತದ್ ಗುಡಿತಾವ ನಿಮ್ ಮಗನ್ ಕೈನೇ ಕತ್ತಿಸ್ಬಿಟ್ಟಾನೆ. ಶಿವಮಲ್ಲು ಎಂತ ಕೆಲಸ ಮಾಡ್ಬಿಟ್ಟೆ? ಒಳ್ಳೆ ಕೆಲಸನೇ ಮಾಡಿದೀನಿ ಮೇಡಮ್. ಊರ್ ಪಟೇಲ್ರ ಮಗ ಅಂತ ಕಂಡ್ ಹೆಣ್ಮಕ್ಳ ಮೇಲೆ ಕೈ ಹಾಕ್ತಿದ್ದ, ಅದಕ್ಕೆ ಕೈನೇ ಕತ್ತಿಸ್ಬಿಟ್ಟೆ. ಈಗ ಪೊಲೀಸ್ನವರು ನಿನ್ನ ಸುಮ್ಮನೆ ಬಿಡ್ತಾರಾ? ಪೊಲೀಸ್ನ ಹೆದರೋ ಮಗನಾಗಿದ್ರೆ ಈ ಹಲ್ಕಟ್ ನನ್ನ ಮಗನಿಗೆ ಇಂಥ ಶಿಕ್ಷೆ ಕೊಡ್ತಿದ್ನಾ? ಶಿವಮಲ್ಲು ಏನು ಇದೆಲ್ಲ? ಅವಾ ಹುತ್ತ ಕೈ ಹಾಕಿದ ಮ್ಯಾಕೆ ಹಾವು ಸುಮ್ಕಿರ್ತೈತಾ? ಕಚ್ಚೆ ಕಸ್ತೈತೆ. ನಾನ್ ಯಾವತ್ತೆ ಅಂತ ತಿಳ್ಕೊಂಡ್ರ ಮೇಡಮ್ ಮೇಲೆ ಕೈ ಹಾಕ್ಬಿಟ್ಟ ಕಣವ. ಅದಕ್ಕೆ ಈ ಊರಿಗೆ ಮಾದರಿ ಆಗಿರ್ಲಿ ಅಂತ ಒಂದ್ ಚಿಕ್ಕ ಗೆರೆ ಎಳೆದ್ಬಿಟ್ಟೆ. ಅವಾ ನಿನ್ ಮಗ ಒಂದ್ ಒಳ್ಳೆ ಕಾರ್ಯ ಮಾಡಿ ಜೈಲ್ ಹೋಗ್ತಾನಂತ ಹೆಮ್ಮೆ ಪಡವಾ, ಹೆಮ್ಮೆ ಪಡು. ಮೇಡಮ್, ನಿಮ್ ಮದುವೆಗೆ ನಾನು ಚಪ್ರ ಹಾಕ್ಬೇಕು, ಎಲ್ಲರನ್ನ ಕರೆದು ಊಟ ಬಡಿಸ್ಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೆ. ಆದ್ರೆ ನೀವು ಯೋಚನೆ ಮಾಡ್ಬೇಡಿ ಮೇಡಮ್, ಯೋಚನೆ ಮಾಡ್ಬೇಡಿ. ನಾನು ಜೈಲಾಗಿ ಇದ್ಕೊಂಡೆ ನಿಮ್ ಮದುವೆ ಕನ್ಸ್ ಕಾಣ್ತೀನಿ. ಬರ್ತೀನಿ ಮೇಡಮ್. ಸ್ವಲ್ಪ ಕಾರ್ ನಿಲ್ಸಿ. ಸರ್ಸು, ಇಲ್ಲೇ ಕಾರ್ ನಿಲ್ಸಿದೆ ರೀ. ನಾವು ಚಿಕ್ಕ ವಯಸ್ಸಿನಲ್ಲಿ ಈ ಕಡೆಯಿಂದ ಸ್ಕೂಲ್ಗೆ ಹೋಗ್ತಾ ಇದ್ದಾಗ ಯಾವಾಗ್ಲೂ ಈ ಝರಿ ನೀರ್ನ ಕುಡ್ಡೆ ಹೋಗ್ತಾ ಇದ್ವಿ ರೀ. ಓಹೋ, ಅಮ್ಮ ಅವ್ರ ಬೈಕಲ್ಲಿ ಇದು ಒಂದಾ? ಓಕೆ, ಕಮಾನ್, ನಾನು ಟೇಸ್ಟ್ ಮಾಡ್ತೀನಿ. ಸರ್ಸು, ನೀರು ತುಂಬಾ ಸ್ವೀಟ್ ಆಗಿದೆ. ಸರ್ಸು, ಬೇಡ ಸರ್ಸು, ಮೆತ್ತಿಗೆ ಮೆತ್ತಿಗೆ. ಆ ಮಂಜು ಮುಸುಕಿದ ಬೆಟ್ಟಗಳನ್ನು ನೋಡಿದ್ರೆ ನಾವು ಹೋಗಿ ತಲುಪಷ್ಟರಲ್ಲಿ ಶ್ರಾವಣ ಸಂಜೆಯ ಸೊಬಗ್ ನೋಡಕ್ ಆಗುತ್ತೋ ಇಲ್ವೋ ಅಂತ ಅನ್ಸ್ತಾ ಇದೆಯಲ್ಲ. ಹಾಗೇನಿಲ್ಲ ರೀ, ನೋಡೇ ನೋಡ್ತೀವಿ. ನಮ್ ಕಡೆಯಲ್ಲಿ ಹೀಗೆ ರೀ, ನೋಡ್ತಾ ಇರಿ. ಇನ್ ಅರ್ಧ ಗಂಟೆಲಿ ಈ ಮಂಜು ಎಲ್ಲ ಹ್ಯಾಕ್ ಕ್ಲಿಯರ್ ಆಗ್ಬಿಡುತ್ತೆ ಅಂತ. ಹಾ ಓಕೆ. ಹಾ ಸರ್ಸು, ಇದೇ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಂದೊಂದು ಬ್ಯೂಟಿಫುಲ್ ಸ್ಟಿಲ್ ತೆಗಿತೀನಿ. ಹಾ, ಜಸ್ಟ್ ಅ ಮಿನಿಟ್. ಸರ್ಸು, ಈ ಚಂದ್ರ ಬಣ್ಣದ ಸೀರೆಯಲ್ಲಿ ನೀನ್ ತುಂಬಾ ಮುದ್ದ ಕಾಣಿಸ್ತಾ ಇದೀಯ. ನಿನ್ ಸೆರೆ ಹಿಡಿಯೋ ಈ ಕ್ಯಾಮ್ರಾ ನಿಜಕ್ಕೂ ಅದೃಷ್ಟ ಮಾಡಿದೆ. ಸುಮ್ಮನೆ ತಮಾಷೆ ಮಾಡಬೇಡಿ. ಅದೃಷ್ಟ ಮಾಡಿರೋಡು ನಾನು. ನಿಮ್ ಕೈ ಹಿಡಿದು ನಿಮ್ ಪ್ರತಿರೂಪನ ನನ್ನ ಹೊಟ್ಟೆಲ್ ಧರಿಸಿ ಆ ಶ್ರಾವಣ ಸಂಜೆ ಸೊಬಗನ್ನ ಕಾಣೋದಕ್ಕೆ ಹೊರಟಿರೋ ನಾನ್ರಿ ನಿಜವಾದ ಅದೃಷ್ಟವಂತೆ ರೀ. ಹಾಗೆ ಇರು. ಒನ್ ಮೋರ್. ಥ್ಯಾಂಕ್ ಯು. ನಡಿ ಹೋಗೋಣ.
ನಾವು ಆಗುಂಬೆಗೆ ಹೋಗ್ತಿದೀವಿ ಅಂತ ಅಮ್ಮ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಎಲ್ಲ ಮಾಡ್ಕೊಟ್ಟಿದ್ದಾಳೆ. ನೋಡಿದ್ರ ಎಷ್ಟು ಬೇಗ ಮಂಜು ಕ್ಲಿಯರ್ ಆಗ್ತಾ ಇದೆ. ಹೌದಲ್ಲ? ನಮ್ಮನ್ ಬಿಟ್ಟು ಹೊರಟೋದ್ಯಲ್ಲ ಚಂದ್ರ, ನಮ್ಮನ್ ಬಿಟ್ಟು ಹೊರಟೋದ, ಹೊರಟೋದ. ಸಮಾಧಾನ ಮಾಡ್ಕೊಳ್ಳಿ ಚಂದ್ರ, ಚಂದ್ರ. ನಾಳೆನೆ ನಿನ್ನ ನಿಮ್ಮೂರ್ ಕರ್ಕೊಂಡು ಹೋಗಿ ಅದೇ ಶ್ರಾವಣ ಸಂಜೆ ಸೊಬಗಲ್ಲಿ ಈ ನಿನ್ನ ಸೌಂದರ್ಯನ ನನ್ ಕ್ಯಾಮ್ರಾ ಸೆರೆ ಹಿಡಿಬೇಕು ಅಂತ ನಂಗೆ ಆಸೆ ಆಗ್ತಾ ಇದೆ. ಅದೃಷ್ಟ ಮಾಡಿರೋಡು ನಾನು. ನಿಮ್ ಕೈ ಹಿಡಿದು ನಿಮ್ ಪ್ರತಿರೂಪನ ನನ್ನ ಹೊಟ್ಟೆಲ್ ಧರಿಸಿ ಆ ಶ್ರಾವಣ ಸಂಜೆ ಸೊಬಗನ್ನ ಕಾಣೋಕ್ ಹೊರಟಿರೋ ನಾನ್ರಿ ನಿಜವಾದ ಅದೃಷ್ಟವಂತೆ. ಡಾಕ್ಟರ್, ಡಾಕ್ಟರ್, ಸರ್ಸು, ಏನಾಗ್ತಿದ್ಯಮ್ಮ? ಏನಾಗ್ತಿದೆ? ಡಾಕ್ಟರ್, ಡಾಕ್ಟರ್, ಪ್ರಿಮೇಚೂರ್ ಡೆಲಿವರಿ ಆಗೋದಕ್ಕೆ ಚಾನ್ಸಸ್ ಇದೆ. ತಕ್ಷಣ ಔಟಿಗೆ ಶಿಫ್ಟ್ ಮಾಡಬೇಕು. ಶಿಫ್ಟ್ ಮಾಡಿ. ಡಾಕ್ಟ್ರೇ, ಡಾಕ್ಟ್ರೇ, ಮಗನ್ನ ಕಳ್ಕೊಂಡು ಸಂಕಟ ಪಡ್ತಾ ಇರೋ ನನಗೆ ನನ್ ಸೊಸೆ ಹೊಟ್ಟೆಲಿರೋ ಮಗುನಾದ್ರೂ ಉಳಿಸ್ಕೊಡಿ ಡಾಕ್ಟ್ರೇ. ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ, ದಯವಿಟ್ಟು ಉಳಿಸ್ಕೊಡಿ ಡಾಕ್ಟ್ರೇ. ಸಮಾಧಾನ ಮಾಡ್ಕೊಳ್ಳಿ ಅಮ್ಮ. ಡಾಕ್ಟರ್ಗಳೆಲ್ಲ ದೇವರಾಗೋಕ್ ಸಾಧ್ಯ ಇಲ್ಲ. ನಮ್ ಪ್ರಯತ್ನ ನಾವು ಮಾಡೇ ಮಾಡ್ತೀವಿ. ಗಿರಿಜಾ, ಅದು ನಮ್ಮ ವಂಶದ ಕುಡಿ ಕಣೆ. ಅವನ್ನು ಕಿತ್ಕೊಳ್ಳೋ ಅಷ್ಟು ಘಟಕ ಅಲ್ಲ ಆ ದೇವರು. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಡಾಕ್ಟರ್, ಮಗು ಜೀವಕ್ಕೆ ಅಪಾಯ ಏನಿಲ್ಲ ತಾನೆ? ವೆರಿ ಸಾರಿ. ಆಕ್ಸಿಡೆಂಟ್ ಆದಾಗ ತಾಯಿ ಸೊಂಟಿಗೆ ಏಟ್ ಬಿದ್ದಿದ್ರಿಂದ ಮಗು ಡೆಲಿವರಿ ಆಗೋಕ್ ಮುಂಚೆನೆ ಸತ್ತೋಗಿತ್ತು. ಡಾಕ್ಟ್ರೆ, ತಾಯಿ ಜೀವಕ್ಕೇನೋ ಅಪಾಯ ಇಲ್ಲ ತಾನೆ? ನೋ ನೋ, ಶಿ ಇಸ್ ಆಲ್ ರೈಟ್. ಅವ್ರು ಆರೋಗ್ಯವಾಗೇ ಇದ್ದಾರೆ.
ಇನ್ನೊಂದು 15-20 ದಿನದಲ್ಲಿ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗ್ಬೋದು. ಸತ್ತು ಮಗುನ ಹೆತ್ತೋಳು ಬದುಕಿದ್ರೆಷ್ಟು ಸತ್ರೆಷ್ಟು. ರೀ ನಡೀರಿ ಹೋಗೋಣ. ಗಿರಿಜಾ, ಬಾಯಿಗೆ ಬಂದ ಹಾಗೆ ಮಾತಾಡಿ ನಿನ್ನ ಸೊಸೆನ ಹೆತ್ತವರ ಮನಸ್ಸನ್ನ ನೋಯಿಸ್ಬೇಡ್ವೆ. ಯಾರು ನೊಂದ್ಕೊಂಡ್ರೆ ನನಗೇನ್ರಿ? ಎಲ್ಲೋ ಹುಟ್ಟಿದ್ ಮಾರಿ ನನ್ನ ಮಗನ್ನ ಬಲೆಗೆ ಹಾಕೊಂಡು ಬಲಿನೇ ತಗೊಂಡ್ಬಿಟ್ಲು. ಇನ್ನವಳು ಹೋಗ್ಲಿ, ನನಗೇನಂತೆ? ನೋಡಿ, ನಾವಿಲ್ಲಿ ಇನ್ನೊಂದು ಕ್ಷಣನೂ ಇರೋದ್ ಬೇಡ. ನಡೀರಿ ನಡೀರಿ ಹೋಗೋಣ. ಹೆತ್ ಹೊಟ್ಟೆ ವಂಶದ ಕುಡಿನೂ ಕಳ್ಕೊಂಡ್ಬಿಟ್ವಲ್ಲ ಅನ್ನೋ ಸಂಕಟದಿಂದ ಹಾಗೆ ಮಾತಾಡ್ತಾ ಇದ್ದಾರೆ. ನನ್ನ ಮಗಳು ಪಡ್ಕೊಂಬಂದಿರೋ ಪುಣ್ಯನೇ ಅಷ್ಟು. ನೋಡಿ, ನನ್ನ ಮಗಳನ್ನ ನಾನು ನೋಡ್ಕೊಳ್ತೀನಿ. ನೀವು ಹೊರಡಿ ಮಹೇಶಪ್ಪನವರೇ, ಹೊರಡಿ. ಮುದ್ದಜ್ಜ, ಸುಮಂಗಲಿಯಾಗಿ 4 ಮಕ್ಕಳ ಹೆತ್ತು ಸುಖವಾಗಿ ಬದುಕುಂತ ಹಸದಿಯಲ್ಲ, ನೋಡದ್ಯಾ ಮಂಗಳಸೂತ್ರನೇ ಕಳ್ಕೊಂಡು ಹ್ಯಾಕ್ ಬೋಳಾಗ್ ಬಂದಿದ್ದೇನೆ ಅಂತ. ಮನ್ಸ ಎನ್ಸೋದೇ ಒಂದು, ಆ ಶಿವ ಮಾಡೋದೇ ಇದ್ದೊಂದು. ಕರ್ಮ ಅನ್ನೋದು ಅದ್ಯಾವುದು ಬಿಟ್ಟಿದ್ದಲ್ಲ ತಾಯಿ. ಅಂದ್ಮ್ಯಾಕೆ ಅಕ್ಷರ ಕಲ್ತವಳು ನೀನು, ನಿಂಗೆ ನಾನು ಏನ್ ಹೇಳಕ್ಕಾಯ್ತೈತೆ ತಾಯಿ? ಗಂಡನ ಮನೆ ಇಲ್ಲ ಅಂದ ಮಾತ್ರಕ್ಕೆ ತವರು ಯಾವ ಹೆಣ್ಣನ್ನು ಪರದೇಶಿ ಮಾಡಕ್ಕಿಲ್ಲ ಕಣವ, ಪರದೇಶಿ ಮಾಡಕ್ಕಿಲ್ಲ. ನಡಿಯವ ನಡಿ. ನಮಸ್ತೆ. ಇನ್ನೆಲ್ಲಿ ಮೇಡಮ್ ಏನಿದ್ರು ಮನೇಲಿ ಬಿದ್ದಿರ್ಬೇಕಾದ್ ಮುಂಡೆ. ನಡೀರಾ. ಇನ್ಮೇಲೆ ಇವಳ ಹತ್ರ ಇದ್ದೇ ಕಲ್ತ್ಕೊಂಡ್ರೆ ಈಗಿರೋ ಬುದ್ಧಿನೂ ಯಾಕೆ ಕೊಟ್ಟೋಗೋಯ್ತದೆ. ರೇ ಮೇಷ್ಟ್ರೆ, ಬನ್ರಿ ಇಲ್ಲಿ. ಈ ಬೆಳ್ಳಿ ಪಾಳ್ಯದಲ್ಲಿ ನಿಮ್ಮನ್ನ ನೆಲೆಯೂರಕ್ ಬಿಟ್ಟಿದ್ದಕ್ಕೆ ಇಂಥ ಹೆಣ್ಣುಟ್ಸಿ ನನ್ ಋಣ ತೀರ್ಸಿದ್ರಿ. ಇವಳು ನನ್ನ ಮಗನ್ ತೋಳ್ ಕತ್ತರಿಸಿದ್ಲು, ತನ್ನ ಗಂಡನ್ ತಿನ್ಕೊಂಡ್ಲು. ಅಲ್ರಿ, ಪಟ್ಟದಲ್ಲೇ ಕೊಟ್ಮನಲ್ಲೇ ಬಿಟ್ಟು ಬರೋದ್ ಬಿಟ್ಟು ಮತ್ತ್ಯಾಕ್ರಿ ಅವಳನ್ನ ಕರ್ಕೊಂಬಂದ್ರಿ? ಅಲ್ಲಿ ಅವಳಿಗೆ ಜಾಗ ಇಲ್ಲ ಅಂದ್ಮೇಲೆ ಜನ್ಮ ಕೊಟ್ಟು ತಂದೆ ಅವಳನ್ನ ರಸ್ತೆಯಲ್ಲಿರೋ ಮರಕ್ಕೆ ನೇಣ್ ಹಾಕ್ಬಿಟ್ಟು ಬರ್ಬೇಕಾಗಿತ್ತ ಪಟೇಲ್ರೆ? ವಿದ್ಯಾ ಕಲ್ತವಳು ಅಂತ ಪಾಳ್ಯ ಸುತ್ತಕ್ ಬಿಡ್ಬೇಡ, ಅಟ್ಟೆಲ್ ಕಟ್ಟಾಕ್ ಸಾಕು. ಪಟೇಲ್ರೆ, 2 ವರ್ಷಗಳ ಕಾಲ ನನ್ನ ಮಗಳು ನಿಮ್ಮ ಸ್ಕೂಲ್ನಲ್ಲೇ ಮೇಡಮ್ ಆಗಿ ಒಳ್ಳೆ ಹೆಸರು ತಗೊಂಡವಳು. ಈ ಮೇಷ್ಟ್ರ ಮಹಾದೇವನ ಮಗಳು ಯಾವತ್ತೂ ಈ ಪಾಳ್ಯಕ್ಕೆ ಪಾಪಾಸ್ಕಳ್ಳಿ ಬೀಜ ಆಗೋಲ್ಲ ಪಟೇಲ್ರೆ. ಅವಳು ಎಲ್ಲಿ ಬಾಳಿದ್ರು ಅಲ್ಲಿ ಬೆಳಕಾಗೇ ಬದುಕ್ತಾಳೆ. ನನ್ನ ಮಗನ ಕೈ ಕಿತ್ಕೊಂಡು ಈ ತಳಕಿನ ಮುಂಡೆ ಈ ಪಾಳ್ಯಕ್ಕೆ ಬೆಳಕ ಆಗ್ತಾಳೆ, ಕೊಳಕ ಆಗ್ತಾಳೆ. ನೋಡಿ, ಚಂದುಳ್ಳಿ ಕೋಳಿನ ಬುಟ್ಟಿಲ್ ಮಡಗ್ ಸಾಕ್ಲಿಲ್ಲ ಅಂದ್ರೆ ಬೇಲಿ ಹಾರ ಹುಂಜ 108 ನಮ್ ಪಾಳ್ಯದಾಗೆ. ಜೋಪಾನ. ಬಾಮ. ಎಲ್ಲ ಸಾಮಾನ್ ತಗೊಂಡ್ ನಡೀರಿ.
ಇಷ್ಟೊಂದು ಬೆಲೆ ಬಾಳೋ ಸೀರೆಗಳು, ಈ ಒಡವೆ, ಈ ಹಣ ಎಲ್ಲ ನಿಮ್ ಮಾವನವ್ರ ಕರುಣೆ ಅಮ್ಮ. ಇದು ನನ್ನ ಮಗಳ ಸರಸು ಸೊತ್ತು. ಇದ್ರ ಮೇಲೆ ಯಾರಾದ್ರೂ ಕಣ್ಣು ಹಾಕಿದ್ರೆ ಅವ್ರ ಕಣ್ಣೇ ಹಿಂಗೋಗುತ್ತೆ. ಇದನ್ನ ಲಪಟಾಯಿಸ್ಬೇಕು ಅಂತ ಯಾರಾದ್ರೂ ಕೈ ಇಟ್ರೆ ಅವ್ರ ಕೈಗೆ ಲಕ್ವ ಹೊಡೆಯುತ್ತೆ. ಏನ್ ನೋಡ್ತಾ ಇದ್ದೀರಿ? ಹೋಗಿ ಹೋಗಿ. ತಗೊಳಮ್ಮ, ಇದನ್ನ ಜೋಪಾನವಾಗಿಡು. ಯಾಕಪ್ಪ ಮಾತೆತ್ತಿದ್ರೆ ಅಣ್ಣ ಅತ್ತಿಗೆರ್ಗೆ ಹಾಗ ಮುಖ ಮುರಿದವ್ರ ಮನಸ್ಸು ನೋಯಿಸ್ತೀಯ? ನಾನೇ ಜನ್ಮ ಕೊಟ್ಟು ಮಕ್ಕಳು, ನಾನೇ ತಂದು ಸೊಸೆಯಿಂದರು, ಅವ್ರ ಯೋಗ್ಯತೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆಯಮ್ಮ. ಈಗ ನೋಡ್ಬಿಟ್ಟಿದಾರಲ್ಲ, ಇದನ್ನ ನೀನು ಎಷ್ಟು ಜೋಪಾನವಾಗಿಟ್ರು ಸಾಲದು. ನೋಡಿದ್ರು, ಆಸೆ ಪಟ್ರು, ಅವರೇ ಹಾಕೊಳ್ಳಿ, ಕೊಟ್ಬಿಡಿಯಪ್ಪ. ಹಣೆಲಿ ಕುಂಕುಮನೇ ಇಲ್ಲದವಳು ಇದನ್ನೆಲ್ಲ ಹುಟ್ಟು ತೊಟ್ಟು ನಾನು ಎಲ್ಲಿ ಮೆರಿಬೇಕಾಗಿದೆ? ಇದನ್ನೇ ಸ್ಮಶಾನ ವೈರಾಗ್ಯ ಅನ್ನೋದು. ಇದ್ರ ಬೆಲೆ ಏನು ಅಂತ ನಿನಗೆ ಈಗ ಗೊತ್ತಾಗಲ್ಲಮ್ಮ. ನಾನು ಬದುಕಿರೋವರೆಗೂ ಈ ಸೊತ್ತು ಆ ಪಿಶಾಚಿಗಳ ಪಾಲಾಗೋದಕ್ಕೆ ನಾನು ಬಿಡಲ್ಲ, ನಾನು ಬಿಡಲ್ಲ. ನಂಜವ್ವ, ನಂಜವ್ವ, ಅಳ್ಬೇಡ, ಅಳ್ಬೇಡವ್ವ. ಹೆಣ್ಣು ಹುಟ್ಟಿದಾಗ್ಲೇ ಅದರ ಬೆನ್ನಾಗೆ ನೀನು ಬಹಳ ಕಣ್ಣೀರು ಅಂತ ಆ ಶಿವ ಬರ್ದಿರ್ತಾನಂತೆ. ಅವನೇ ಹಂಗಂದ ಮೇಲೆ ಅದನ್ನ ತಪ್ಸೋದಿಕ್ಕೆ ಯಾರ ಕೈಲೈತವ್ವ? ಯಾರ ಕೈಲೈತೆ? ಬಾವ ಒಳಗೆ ಬಾ. ಏನಿವತ್ತು ಅಪ್ಪ ಇಷ್ಟೊತ್ತಾದ್ರೂ ಮಲಗೆ ಇದ್ದಾರಲ್ಲ? ಅಪ್ಪ, ಅಪ್ಪ, ಹೊತ್ತಾಯ್ತು ಹೇಳಿಪ್ಪ. ಅಪ್ಪ, 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 ನಮ್ಗೆಲ್ಲ ಕಷ್ಟ ಕೊಡ್ಬಾರ್ದು ಅಂತ ನಿದ್ದೆನೆ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಹೊರಟೋಗ್ಬಿಟ್ಟಿ ಅಪ್ಪ. ಅಪ್ಪ, ಅಪ್ಪ, ಗಂಡನ ಋಣ ಕಳ್ಕೊಂಡು ಬಂದ ನನಗೆ ಅಪ್ಪನ ಋಣನೂ ತೇರು ಹೋಯ್ತು. ಈ ಕೆಟ್ಟ ಅದೃಷ್ಟದ ಹೆಣ್ಣಿನ ಪಾಲಿಗೆ ಇನ್ಯಾರಪ್ಪ ದಿಕ್ಕು? ಸರ್ಸು, ಶಿವಮಲ್ಲು ಎಷ್ಟೇ ವರ್ಟ ಆಗಿದ್ರು ಸತ್ಯವಂತ ಕಣೆ. ಎದೆಲಿದ್ದು ಮಾತನ ಧೈರ್ಯವಾಗಿ ಊರಿನ ಜನರ ಮುಂದೆ ಹೇಳ್ದ. ಅಂತವನಿಗೆ ನೀನು ಮುಖಕ್ಕೆ ಹೊಡೆದು ಹೊರಟೋಗು ಅಂತ ಅಟ್ಟಿದ್ಯಲ್ಲ,
ಇದ್ಯಾವ ನ್ಯಾಯ? ಇನ್ನೇನು ಮಾಡ್ಬೇಕಾಗಿತ್ತು ಅದಕ್ಕೆ? ನಾನ್ ಸಿದ್ಧವಾಗಿದ್ದೀನಿ, ಕಟ್ಟು ತಾಳಿನ ಅಂತ ಅವನು ಮುಂದೆ ಕುತ್ತಿಗೆ ನೀಡ್ಬೇಕಾಗಿತ್ತ? ಹಾಗ್ ಮಾಡಿದಿದ್ರೆ ತಪ್ಪೇನೂ ಆಗ್ತಿರ್ಲಿಲ್ಲ ಕಣೆ. ಅತ್ತಿಗೆ ಸರ್ಸು, ಕಷ್ಟ ಬಂದಾಗ್ಲೇ ಪರಿಸ್ಥಿತಿನ ಮೈಯೆಲ್ಲ ಕಣ್ಣಾಗಿ ನೋಡ್ಬೇಕು. ಒಂದು ಹೆಣ್ಣು ಮರ್ಯಾದೆಯಾಗಿ ಬದುಕ್ಬೇಕಾದ್ರೆ ಅವಳಿಗೊಂದು ದಿಕ್ಕು ಆಧಾರ ಬೇಕೇ ಬೇಕು. ಈಗ ನನ್ನೇ ತಗೋ, ಕೈ ಹಿಡಿದು ಗಂಡ ಉಸಿರಾಡ್ತಿದ್ರು, ಹೆಣವಾಗಿ ಮಲಗಿದ್ದಾನೆ. ಆದ್ರೆ ನನ್ಗೆರಡು ಮಕ್ಕಳಿದೆ, ಅದೇ ಆಧಾರ ಅಂತ ತಿಳ್ಕೊಂಡು ನಾನು ಬದುಕಬಹುದು. ಆದ್ರೆ ನೀನು ಇನ್ನು ಪ್ರಾಯದ ಹೆಣ್ಣು, ಬಾಳಿ ಬದುಕ್ಬೇಕಾದವಳು. ಹೀಗೆ ಮೂಲೆಯಲ್ಲಿ ಕೂತ್ಕೊಂಡು ಎಷ್ಟು ವರ್ಷ ಅಂತ ಒಂಟಿಯಾಗಿ ಬದುಕೋಕ್ ಸಾಧ್ಯ? ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಮನಸ್ಸು ಒಪ್ಪಲಿಲ್ಲ ಅಂದ್ಮೇಲೆ ಹೇಗಾದ್ರೂ ಬದುಕಲೇಬೇಕಲ್ಲ ಅದಕ್ಕೆ. ಸರ್ಸು, ನನ್ ಮಾತು ಕೇಳು. ಚಿಕ್ಕ ವಯಸ್ಸಿನಿಂದ ಶಿವಮಲ್ಲುಗೆ ನಿನ್ ಕಂಡ್ರೆ ಪ್ರಾಣ. ನಿನ್ಗೋಸ್ಕರ, ನಿನ್ ಸುಖಕ್ಕೋಸ್ಕರ ಎಂತ ಹಿಂಸೆ ನೋವು ಅನುಭವಿಸೋದಕ್ಕೂ ಸಿದ್ಧವಾಗಿದ್ದಾನೆ. ಅಂಥವ್ರು ಈ ಭೂಮಿ ಮೇಲೆ ಎಷ್ಟು ಜನ ಇದ್ದಾರೆ ಹೇಳು? ನಿನ್ನ ಜೀವನ ಪೂರ್ತಿ ನೋವು ಹಿಂಸೆಯಿಂದ ನರಳೋ ಬದಲು ನೀನ್ ಅವನನ್ನೇ ಮದುವೆಯಾಗಿ ಯಾಕೆ ಸುಖವಾಗಿರ್ಬಾರ್ದು? ನಾನೊಬ್ರನ್ನ ಪ್ರೀತಿಸಿ ಮದುವೆ ಆದವಳು ಅದಕ್ಕೆ ಇನ್ನೊಬ್ರ ತೋಳಲ್ಲಿ ಅವರನ್ನ ಮರ್ತು ಬದುಕೋದು ಹೇಗೆ? ಸರ್ಸು, ಹೆಣ್ಣು ತಾನು ಇನ್ನೊಬ್ಬರಿಗೋಸ್ಕರ ಅಂತ ಬದುಕೋ ಕಾಲ ಕಳೆದೋಗಿದ್ಯೆ. ನಾನು ಒಂದು ಜೀವ, ನನ್ಗೂ ಬುದ್ಧಿ ಇದೆ, ಮನಸ್ಸಿದೆ, ಈ ಮಣ್ಣಿನ ಮೇಲೆ ಬಾಳೋ ಹಕ್ಕಿದೆ ಅಂತ ತಿಳ್ಕೊಂಡು ನನಗೋಸ್ಕರ ಅಂತ ಬದುಕೋ ಕಾಲ ಬಂದಿದ್ಯೆ. ನಿನ್ನಂಥ ವಿದ್ಯಾವಂತ ಹೆಣ್ಣು ಧೈರ್ಯವಾಗಿ ಹೆಜ್ಜೆ ಇಟ್ರೆ ನಾಳೆ ಸಾವಿರಾರು ಲಕ್ಷಾಂತರ ಹೆಣ್ಗಳು ನಿನ್ ಬೆನ್ನು ಹಿಡಿದು ಅವರು ಹೊಸ ಬಾಳ್ ಕಂಡ್ಕೋತಾರೆ. ನೀನ್ ಓದೋಳು, ನೂರಾರು ಮಕ್ಕಳಿಗೆ ಪಾಠ ಹೇಳ್ದೋಳು. ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೋ. ಇನ್ಮೇಲೆ ಯಾವತ್ತು ನಿಮ್ ಮಾತು ಮಾತ್ರ ತಪ್ಪಲ್ಲ, ಹೊಟ್ಟೋಗ್ಬಿಡ್ತೀನಿ. ಆದ್ರೆ ಒಂದು ಮಾತ್ರ ನಿಮ್ ಮನಸ್ಸಿಟ್ಕೊಳ್ಳಿ, ನಾನು ಎಳೆ ಎಳೆಯಾಗಿ ಹೂನ ಕಿತ್ತನ ಕಟ್ಗ ಮಾತ್ರ ಆಗಲ್ಲ ಮೇಡಮ್, ಕಟ್ಗ ಮಾತ್ರ ಯಾವತ್ತೂ ಆಗಲ್ಲ.